ನಾಡಿನಲ್ಲಿ ಅನ್ನದಾತ ಇವತ್ತು ನಿರಾಶ್ರಿತನಾಗಿದ್ದ. ಇದು ಇವತ್ತಿನ ಸ್ಥಿತಿ. ಇದಕ್ಕೆಲ್ಲದಕ್ಕೂ ಒಂದು ರೀತಿಯಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಹೋರಾಟ, ದಾಸ್ಯದ ವಿರುದ್ಧ ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಟ, ಆ ಹೋರಾಟದ ಕಿಚ್ಚು ಅವತ್ತು ರಾಜಗತ್ತಿ ಮತ್ತು ಬ್ರಿಟಿಷರ ನಡೆಯುವಂತಹ ಹೋರಾಟ ಇವತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಹೋರಾಟ ಮಾರ್ಪಟ್ಟಿದೆ. ಲಕ್ಷ್ಮೇಶ್ವರ ನಗರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಒಂದು ವಾರದಿಂದ ನಾನು ಬಂದು ಅವತ್ತು ರೈತರ ಆಕ್ರೋಶ ಉತ್ತುಂಗವಾಯಿತು. ಯಾಕಂದ್ರೆ ನಮ್ಮ ಕುಮಾರಜ್ಜನವರು ಅಮರಣ ಉಪವಾಸವನ್ನು ಕೈಕೊಂಡು ಆಸ್ಪತ್ರೆಗೆ ಹೋಗಿ ಬಂದು ಮತ್ತೆ ಅಮರಣ ಉಪವಾಸವನ್ನು ಮುಂದುವರಿಸಿ ಸರ್ಕಾರದ ಅಧಿಕಾರಿಗಳು ಬಂದು ಇದನ್ನ ಖರೀದಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ರು. ಆದರೂ ಕೂಡ ನಮ್ಮ ರೈತರು ಬುದ್ಧಿವಂತರಿದ್ದಾರೆ, ನಮ್ಮ ನಾಯಕರು ಬುದ್ಧಿವಂತರಿದ್ದಾರೆ. ಅವ್ರಿಗೆಲ್ಲ ಒಂದು ಸಂಶಯ ಇತ್ತು. ಅವ್ರಿಗೆ ನಾವು ಒಂದು ಮಾತು ಹೇಳಿದೆ, ಮತ್ತೆ ಡಿ ಸಿ ಅವ್ರು ಬಂದು ಹೇಳ್ಯಾರ ಅರ್ಜಾರ್ದಾಗಿತ್ತು ಬಿಡ್ರಿ ಮತ್ತೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ದೆ. ಅವ್ರು ಒಪ್ಪಲಿಲ್ಲ. ಇಲ್ಲೆಲ್ಲ ಖರೀದಿ ಕೇಂದ್ರ ತೆಗೆದು ನಮ್ಮ ಗೋವಿಂದವಾಡ ಅಲ್ಲಿ ಕಳಿಸಿದ ಮೇಲೆನೆ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸಿ ಅಂತ ಹೇಳಿ. ನಿಮ್ಮ ಭಾವನೆ, ನಿಮ್ಮ ಊಹೆ ಸತ್ಯ ಆಗಿದೆ. ಪರಮ ಪೂಜ್ಯರಿಗೆ ಇವತ್ತು ಅವರು ಸುಳ್ಳನ್ನು ಹೇಳಿ ನಾಟಕವನ್ನು ಆಡಿ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಮೀಟಿಂಗಿನ ಇನ್ನೊಂದು ನಾಟಕವನ್ನು ಆಡಿ 10 ಲಕ್ಷ ಮೆಟ್ರಿಕ್ ಟನ್ ಅನ್ನ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಆದೇಶವನ್ನ ಮಾಡಿ ಇವತ್ತಿಗೆ 8 ದಿನ ಆಯ್ತು. ರಾಜ್ಯದ ಯಾವುದೇ ಮೂಲೆಯಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರ ಪ್ರಾರಂಭ. ಆದ್ರಿಂದ ಗುರುಗಳಿಗೆ ಮತ್ತೆ ಹೇಳಿದೆ, ಮತ್ತೆ ಕುಂದರ್ಬೇಕಂತ ಮಾಡೀನಿ. ಬುದ್ಧಿ ಕೈ ಮುಗಿದು ಕೇಳ್ತೀನಿ. ಯಾರಿಗಾದ್ರೂ ಒಂದು ಸ್ವಲ್ಪ ಸೂಕ್ಷ್ಮತೆ ಇದ್ರೆ ಅವರು ಕೂಡಲೇ ಸ್ಪಂದನೆ ಮಾಡ್ತಿದ್ರು. ಇದು ದಪ್ಪೈತಿ, ಇದು ಬಹಳ ದಪ್ಪೈತಿ. ನಾನು ಹೇಳೋದು ಕೆಲವ್ರಿಗೆ ಮುಜುಗರ ಆಗ್ಬೋದು, ಆದರೆ ಸತ್ಯ ಹೇಳೋದಕ್ಕೆ ನಾನು ಹಿಂದೆ ಮುಂದೆ ನೋಡೋನಲ್ಲ.